ಈ ರೋಡ್ ಆಗೋಷ್ಟು ಪ್ರಾಬ್ಲಮ್ ಆಗಿದೆ, ಕಾರ್ನ ಆಪಕ್ ರೋಡಕ್ಕೆ ಪಾರ್ಕ್ ಮಾಡ್ರೆ. ಹಲೋ, ಯಾರನ್ನು ತಡೀತಿದ್ದೀರಾ ಗೊತ್ತಾ? ನಾನು ಯಾರಂತ ಗೊತ್ತೇನ್ರಿ? ನಂಗೆ ಗೊತ್ತಿಲ್ಲ ಸರ್. ಮ್ಯಾಲ್ನಿಂಕ ಏನು ಆರ್ಡರ್ ಬಂದಿದೆ ಅದನ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಮ್ಮ ಅಪ್ಪನ ಯಾರಂತ ಗೊತ್ತಾ? ನಮ್ಮ ಅಪ್ಪನಿಗೆ ಎಷ್ಟು ಕಾಂಟ್ಯಾಕ್ಟ್ ಇವೆ ಗೊತ್ತಾ? ಅವಾಗೇ ಹೇಳಿದ್ನಲ್ಲ ಸರ್ ನನಗೆ ಗೊತ್ತಿಲ್ಲ ಅಂತ. ದಯಮಾಡಿ ನಿಮ್ಮ ಐಡಿ ಏನಾದರೂ ಇದ್ರೆ ತೋರಿಸ್ರೆ ಚೆಕ್ ಮಾಡಬೇಕು. ID ಪ್ರೂಫ್ ಯಾರ ಹತ್ರ ಕೇಳ್ತಿದ್ರೆ ಗೊತ್ತಾ? ನನ್ನ ಹತ್ರನೇ ಕೇಳೋಷ್ಟು ಧೈರ್ಯನೇ ನಿಮ್ಗೆ? ಫಸ್ಟ್ ಊರಾಗ ನಮ್ಮಂಥ ದೊಡ್ಡ ಮನುಷ್ಯರ ಅಂತ ತಿಳ್ಕೊಂಡ್ರೆ ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡೋದಲ್ಲ, ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ರೆ. ರೇ, ನಾನು ಅವಾಗ್ನಿಂದ ನೋಡ್ತಾ ಇದ್ನಿ, ನೋಡುವಕ್ಕ ದೊಡ್ಡ ಮನುಷ್ಯನ ಥರ ಕಾಣಿಸ್ತಾ ಇದ್ರಿ. ಲೇಡಿ ಪೊಲೀಸ್ ಮ್ಯಾಗ ದರ್ಪಗಳು ತೋರಿಸ್ತಾ ಇದ್ರಿ ನೀವು. ಪೊಲೀಸ್ ಸರ್ವಿಸ್ ಅಂದ್ರೆ ಏನು ಅಂತ ಗೊತ್ತಾ ನಿಂಕ? ಒಬ್ಬ ಲೇಡಿ ಪೊಲೀಸ್ ಆಗ್ಬೇಕಂದ್ರೆ ಏಸ್ ಬಾದ್ ಬೀಳ್ಬೇಕು ಅಂತ ಹೇಳೋದ ನಿಂಕ? ಮನ್ಯಾಗ ತಡೀತಾರ, ಅವುಗಳನ್ನೆಲ್ಲ ದಾಟಿ ಎಲ್ಲ ಕಂಫರ್ಟ್ಗಳನ್ನ ಬಿಟ್ಟು ದೈಹಿಕವಾಗಿ ಮಾನಸಿಕವಾಗಿ ಪ್ರಿಪೇರ್ ಆಗ್ತಾರೆ. ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಬಂದ್ರೆ ಅದನ್ನೂ ಬಿಟ್ಟು ಸಮಾಜ ಸೇವೆ ಮಾಡಬೇಕು ಅಂತ ಸೇವೆ ಮಾಡಕ್ ಬರ್ತಾರೆ. ಮನೆ ಒಳಗಿದ್ರೆ ಅವರೇ ತಾಯಿ, ಹೆಂಡತಿ, ಮಗಳು ಎಲ್ಲ ಆಗಿರ್ತಾರೆ. ಅದೇ ಮನೆಯಿಂದ ಆಚೆ ಬಂದು ಯೂನಿಫಾರ್ಮ್ ಹಾಕೊಂಡ್ರೆ ಕರ್ತವ್ಯನೇ ದೇವ್ರು ಅಂತ ಕೆಲಸ ಮಾಡ್ತಾರೆ. ಏಸೋ ರಾತ್ರಿಗಳು ನಿದ್ದಿಲ್ದಿರ ಕೆಲಸ ಮಾಡ್ತಾರ. ಹಬ್ಬಗಳು ಸರಿಯಾಗಿ ಆಚರಣೆ ಮಾಡೋದಿಲ್ಲ, ಫ್ಯಾಮಿಲಿಗೆ ಸರಿಯಾಗಿ ಟೈಮೇ ಕೊಡೋಕ್ಕಾಗೋದಿಲ್ಲ. ಇವಾಗ್ಲೂ ಮನ್ಯಾಗ ಮಕ್ಕಳು ಕಾಯ್ತಾ ಇರ್ತಾರ ಅಮ್ಮನ್ ಬತ್ತಾಳ ಅಂತ. ನೋಡ್ ಪಾಪ ಇನ್ನೂ ಡ್ಯೂಟಿ ಮಾಡ್ತಾವ್ರಿ. ಅಪ್ಪಯ್ಯ, ಒಂದು ಮಾತು ಹೇಳ್ತೀನಿ ಜ್ಞಾಪಕಕ್ಕೆ, ನಿಮ್ಮನೆಗೂ ಹೆಣ್ಮಕ್ಳು ಇರ್ತಾರ. ಒಬ್ಬ ಲೇಡಿ ಪೊಲೀಸ್ ಯೂನಿಫಾರ್ಮ್ ಹಿಂದೆ ನೂರಾರು ತ್ಯಾಗಗಳಿರ್ತವೆ. ಯಾರೇ ಆಗ್ಲಿ ಇನ್ನೊಬ್ರ ಕರ್ತವ್ಯಕ್ಕೆ ಗೌರವ ಕೊಡ್ಬೇಕು. ಸಾರಿ ಮೇಡಮ್, ಕಾರು ಬೇರೆ ಕಡೆ ಪಾರ್ಕ್ ಮಾಡ್ತೀನಿ.